ಸರ್ಕಾರಿ ಶಾಲೆಯಲ್ಲಿ 90 ಮಕ್ಕಳ ಜೀವಕ್ಕೆ ತೂಗಾಡ್ತಾ ಇದೆ ಮೃತ್ಯು ಭೀತಿ. ನೋಡಿ, ಕಮ್ಮಾಡಿ ಶಾಲೆಯಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಪಾಪ ಆ ಪಾಠವನ್ನ ಕೇಳುವಂತಹ ಸ್ಥಿತಿಯಲ್ಲಿ ಇರುವಂತದ್ದು ಮಕ್ಕಳು. ರೆಡ್ ಅಲರ್ಟ್ ಒಳಗೆ ನಡೆಸ್ತಾ ಇದೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಉಡುಪಿಯ ಕಮ್ಮಾಡಿಯಲ್ಲಿ ಕಣ್ಣೀರು ತರಿಸ್ತಾ ಇದೆ ಸರ್ಕಾರಿ ಶಾಲೆಯ ದುಸ್ಥಿತಿ. ಕಮ್ಮಾಡಿ ಶಾಲೆಯಲ್ಲಿ 90 ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಟಾರ್ಪಲಿನ ನೆರಳನ್ನ ಕೊಟ್ಟಿದ್ದಾರಂತೆ. ನೋಡಿ, ಶಿಥಿಲಗೊಂಡು ಬಿಟ್ಟಿದೆ ಸರ್ಕಾರಿ ಶಾಲೆ. ಅವ್ಯವಸ್ಥೆ ಎಷ್ಟರ ಮಟ್ಟಿಗೆ ಉಂಟಾಗಿದೆ ಅಂತ ಹೇಳಿ ಅದನ್ನ ಸರಿಪಡಿಸಿ ಅಂತ ಹೇಳಿ ಒತ್ತಾಯ ಹಾಕಿದ್ರು ಕೂಡ ಅಧಿಕಾರಿಗಳು ಇಷ್ಟರ ಮಟ್ಟಿಗೆ ಬೇಜವಾಬ್ದಾರಿತನ ಬರೆಯೋದ. ರಾಜ್ ನ್ಯೂಸ್ ಕನ್ನಡದ ಮೂಲಕ ಸರ್ಕಾರಕ್ಕೆ ವಿದ್ಯಾರ್ಥಿಗಳು ಮನವಿ ಮಾಡಿಕೊಳ್ತಿದ್ದಾರೆ, ಸರಿಪಡಿಸಿ, ನಮ್ಮ ಜೀವವನ್ನ ಉಳಿಸಿ. ಅಧಿಕಾರಿಗಳ ಬೇಜವಾಬ್ದಾರಿತನ ಶಿಕ್ಷಕರೇ ಮಾಡಿದ್ರು ತಾತ್ಕಾಲಿಕ ಐಡಿಯಾ ಇಲ್ಲ. ಮತ್ತಿನ್ನೇನ್ ಮಾಡ್ಬೇಕ್ರಿ? ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಒಂದು ಸಿಬ್ಬಂದಿಯ ಮೇಲೆ ಬರುತ್ತೆ, ಅಧಿಕಾರಿಗಳ ಮೇಲೂ ಕೂಡ ಬರುತ್ತೆ. ಅಧಿಕಾರಿಗಳು ಎಚ್ಚೆತ್ಕೊಂಡು ಏನೇನಾಗಿದೆ ಆ ಶಾಲೆಯ ಸ್ಥಿತಿಗತಿ ಅದನ್ನ ಪರಿಶೀಲಿಸಿ ಅದನ್ನ ಸರಿಪಡಿಸುವಂತಹ ಕೆಲಸ ಮಾಡಬೇಕು. ಅದು ಬಿಟ್ಟುಬಿಟ್ಟು ಸುಮ್ಮನೆ ಹೋಗಿ ಕಚೇರಿಯಲ್ಲಿ ಕುತ್ಕೊಂಡು ಆರಾಮಾಗಿ ಎದ್ದು ಹೋದ್ನೂ ಅಲ್ಲ. ಆ ಶಾಲೆಯಲ್ಲಿ ಏನೇನಾಗ್ತಾ ಇದೆ, ಪಾಪ ಮಕ್ಕಳು ಯಾವ ರೀತಿ ಪಾಠವನ್ನ ಕೇಳ್ತಿದ್ದಾರೆ ನೋಡಿ, ಯಾವ ರೀತಿ ಹಂಚು ಉದುರು ಬಂದಿದೆ ಅಂತ ಹೇಳಿ. ಅದೇ ನೋಡಿ, ಏನಾದ್ರು ಪಾಠ ಮಾಡ್ತಿರ್ತಾರೆ, ಸಂದರ್ಭದಲ್ಲಿ ಮಕ್ಕಳು ಆ ಪಾಠದಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾರೆ. ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಯಾರು ಹೊಣೆ? ಅದಕ್ಕೆ ಅವ್ರ ತಲೆ ಮೇಲೆ ಏನಾದರೂ ಒಂದು ಹಂಚು ಬಿದ್ದರೂ ಕೂಡ ಎಷ್ಟರ ಮಟ್ಟಿಗೆ ಅನಾಹುತಗಳು ಸೃಷ್ಟಿಯಾಗತ್ತೆ. ಆಮೇಲೆ ಅವ್ರ ತಲೆನೇ ಮರೆಯೋದು, ಅಧಿಕಾರಿಗಳ ತಲೆನೇ ಮರೆಯೋದು ಬಿಡಿ. ವರ್ಷದಿಂದ ಓದ್ತಿದ್ದೀನಿ, ಆದರೆ ಇಲ್ಲಿ 7 ವರ್ಷದಿಂದ ಕೂಡ ಇಲ್ಲಿ ಶಾಲೆ ತುಂಬ ಸೋರ್ತಿದೆ. ಆದರೆ ಇಲ್ಲಿ ಕ್ಲಾಸಲ್ಲಿ ಕೂಡ ನೀರೆಲ್ಲ ತುಂಬ ಸೋರ್ತಿದೆ. ಅದು ಗಾಳಿ ಮಳೆ ಬರುವಾಗ ಹಂಚೆಲ್ಲ ಕೆಳಗೆ ಬಿದ್ದು ಹೊಡೆದೋಗ್ತವೆ. ಮತ್ತು ತರ್ಪಲ್ ಹಾಕಿದ್ರೂ ಅದು ಹಾರಿ ಹೋಗ್ತದೆ ಗಾಳಿಯಲ್ಲಿ. ಮತ್ತು ಅಕ್ಕಿ ಗೋಣಿ ಮತ್ತು ಅದು ಬೇಳೆ ಮೊಟ್ಟೆ ಎಲ್ಲ ಇಡಲಿಕ್ಕೆ ಸ್ವಲ್ಪ ಒಂದು 2-3 ರೂಮ್ ಬೇಕು. ಮತ್ತು ಅದು ರೋಡ್ ಸ್ವಲ್ಪ ಹೊಡೆದೋಗಿವೆ, ಅದನ್ನು ಕೂಡ ಸ್ವಲ್ಪ ಸರಿ ಮಾಡಿ ಕೊಡಬೇಕು. ಮತ್ತು ಅದು ಟೀಚರ್ನವರು ಎಷ್ಟು ಪ್ರಯತ್ನ ಮಾಡಿದ್ರು ಅದು ಅವ್ರ ಕೈಯಲ್ಲಿ ಆದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದ್ರೂ ಅದು ಸರಿ ಆಗ್ತಿಲ್ಲ. ಇಲಾಖೆಯವರು ಹಂಚೆಲ್ಲ ಗಾಳಿ ಮಳೆಗೆಲ್ಲ ಬೀಳ್ತವೆ. ನಾನಿಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ. ಇಲ್ಲಿ ಎಲ್ಲ ಕ್ಲಾಸಲ್ಲಿ ನೀರೆಲ್ಲ ಸೋರುತ್ತೆ, ಕಿಟಕಿ ಎಲ್ಲ ಒಡೆದಿದೆ, ಬಾಗಿಲು ಸಹ ಹೊಡೆದಿದೆ. ಮತ್ತು ಅಕ್ಕಿ ಎಲ್ಲ ಇಡೋಕ್ಕೆ ಒಂದು ರೂಮ್ ಬೇಕು, ಬೆಂಚೆಲ್ಲ ಬಂದ್ರೂ ಇಡೋಕ್ಕೆ ಒಂದು ರೂಮ್ ಬೇಕು. ತುಂಬ ಕುತ್ಕೊಳ್ಳೋಕ್ಕಾಗಲ್ಲ. ಮತ್ತು ತಡ್ಪಲ್ ಹಾಕಿದ್ದಾರೆ, ನೀರು ಬೀಳ್ತಾನೆ ಇರುತ್ತೆ, ಬುಕ್ ಎಲ್ಲ ಚಂಡಿ ಆಗುತ್ತೆ. ಹಂಚು ಸಹ ತುಂಬ ಬಿದ್ದಿದೆ ಅಲ್ಲಿ ರೂಮಲ್ಲಿ, ಅದೆಲ್ಲ ಕ್ಲೀನ್ ಮಾಡಿದ್ದಾರೆ. ಮತ್ತು ಹೌದು, ಮಾಡು ಬೀಳ್ಬೋದು, ಆ ಥರ ಆಗಿದೆ. ಮತ್ತು ಗೋಡೆ ಎಲ್ಲ ಭಯ ಆಗುತ್ತೆ. ನಾನಿಲ್ಲಿ 7 ವರ್ಷದಿಂದ ಓದ್ತಿದ್ದೀನಿ. ಇಲ್ಲಿ ಎಲ್ಲ ಕ್ಲಾಸಲ್ಲಿ ನೀರೆಲ್ಲ ಸೋರುತ್ತೆ, ಕಿಟಕಿ ಎಲ್ಲ ಒಡೆದಿದೆ. ಈ ಶಾಲೆಯಲ್ಲಿ ಸಮಸ್ಯೆ ಅಂದರೆ ಶಾಲೆ ಎಲ್ಲ ಸೋರ್ತದೆ, ಮತ್ತು ತರ್ಪಲೆಲ್ಲ ಹಾಕಿದ್ದಾರೆ. ಆದರೂ ಸಹ 6 ವರ್ಷದಿಂದ ಶಾಲೆ ಸೋರ್ತಿದೆ. ನಾವು 3 ವರ್ಷದಲ್ಲಿದ್ದಾಗ ಜಗಲಿ ಮೇಲೆ ಕೂತ್ಕೊಂಡು ಪಾಠ ಮಾಡ್ತಿದ್ರು. ಮತ್ತು ಬೆಳಗ್ಗೆ ಬರುವಾಗ ಫುಲ್ ಶಾಲೆ ಎಲ್ಲ ನೀರಾಗಿರುತ್ತದೆ. ಅಡುಗೆ ಆಂಟಿ ಅವರು ಕ್ಲೀನ್ ಮಾಡ್ತಾರೆ. ಮತ್ತು ಇನ್ನು ಪದೇ ಪದೇ ಬರಲಿಕ್ಕೆ ಅವರಿಗೆ ಸಹ ಇದು ಆಗುತ್ತಲ್ಲ, ತೊಂದರೆ, ಅವರದ್ದು ಬೇರೆ ಕೆಲಸ ಇರುತ್ತಲ್ಲ. ಅದಕ್ಕೆ ನಮಗೆ ಒಂದು ಹೊಸ ಶಾಲೆ ಬೇಕು. ಮತ್ತು ಹಂಚೆಲ್ಲ ಬೀಳ್ತದೆ, ಆ ಕ್ಲಾಸಲ್ಲಿ ಬಿದ್ದಿದೆ, ಅದಕ್ಕೆ ಆ ಕ್ಲಾಸಿಗೆ ಬೀಗ ಹಾಕಿದ್ದಾರೆ. ಒಂದು 2-3 ಸಲ ಬಿದ್ದಿದೆ. ಮತ್ತು ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುತ್ತೆ. ಕ್ಲಾಸಲ್ಲಿ ಪಾಠ ಮಾಡುವಾಗ ಮಳೆ ಬಂದರೆ ಸೋರುವಾಗ ಹೇಗೆ ಪಾಠ ಮಾಡಬೇಕು? ಅಲ್ಲಿ ಕ್ಲೀನ್ ಎಲ್ಲ ಮಾಡಬೇಕಲ್ಲ. ಹೀಗಾಗಿ ಪುಸ್ತಕ ಎಲ್ಲ ಒದ್ದೆ ಆಗಿ ಕ್ಲಾಸಲ್ಲಿನೇ ಇರ್ತದೆ ಅಲ್ಲ, ಅದಕ್ಕೆ ಬೇರೆ ರೂಮ್ ಇಲ್ಲ ಅಲ್ಲ, ಅದಕ್ಕೆ ಬೇರೆ ರೂಮ್ ಸಹ ಮಾಡಬೇಕಲ್ಲ. ಒಂದೇ ಕ್ಲಾಸಲ್ಲಿ ಮಾಡಿದರೆ ಪಾಠ ಸಹ ಅದರಲ್ಲಿ ಮಾಡೋದು, ಅಕ್ಕಿ ಮೂಟೆ ಎಲ್ಲ ಆಟ ಆಡುವಾಗ ಬೀಳುತ್ತೆ. ಹೀಗಾಗಿ ತುಂಬ ತೊಂದರೆ ಆಗುತ್ತೆ. ಅದಕ್ಕೆ ಅಕ್ಕಿ ಮೂಟೆ ಎಲ್ಲ ಇಡಲಿಕ್ಕೆ
ಎಸ್ ನೋಡಿ, ಈಗ ಶಿಕ್ಷಕರು ಹೇಳ್ತಾ ಇದ್ರು ಎಷ್ಟೇ ಬಾರಿ ಮನವಿ ಮಾಡ್ಕೊಂಡ್ರು ಕೂಡ ಸರಿಪಡಿಸುವ ಕೆಲಸ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಮಕ್ಕಳು ಯಾವ ರೀತಿ ಅಸಮಾಧಾನವನ್ನ ತೋಡ್ಕೊಂಡ್ರು ಅಂತ ಹೇಳಿ ಸರಿಯಾದಂತಹ ಶಾಲೆಯಲ್ಲಿ ನಾವು ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ, ಬಾಗಿಲುಗಳು ಇಲ್ಲ, ನಮ್ಮ ಬೆಂಚ್ ಇಲ್ಲ ಕೂತ್ಕೊಳ್ಳೋಕೆ, ಆ ಟಾರ್ಪಲ್ ಕೆಳಗಡೆ ಕೂತ್ಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಸರ್ಕಾರ ಆದಷ್ಟು ಬೇಗ. ಇದನ್ನ ಸರಿಪಡಿಸುವಂತಹ ಕೆಲಸ ಆಗ್ಬೇಕು. ಹೇಳಿ ಕೇಳಿ ಈಗ ಮುಂಗಾರು ಮಳೆ ಕೂಡ ಆರಂಭಗೊಂಡಿದೆ. ಇದರಿಂದ ಮತ್ತಷ್ಟು ತೇವಾಂಶ ತುಂಬಿಕೊಂಡು ಈ ಕಟ್ಟಡಗಳೇನಿದಾವೆ ಶಿಥಿಲಗೊಳ್ತಾವೆ. ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಈ ಹಂಚುಗಳು ಆ ಮಕ್ಕಳ ಮೇಲೆ ಬೀಳಬಹುದು. ಇದನ್ನ ಸರಿಪಡಿಸಬೇಕಾಗತ್ತೆ BEO ಅಧಿಕಾರಿಗಳು. ಇದು ಒಂದೇ ಕಡೆ ಅಲ್ಲ, ನಾನಾ ಭಾಗಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅವ್ಯವಸ್ಥೆ ಉಂಟಾಗಿದೆ ಅಂತ ಹೇಳಿ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಅಸಮಾಧಾನವನ್ನ ತೋಡ್ಕೊಂಡ್ರು ಕೂಡ ಅದ್ರ ಬಗ್ಗೆ ಕಿಂಚಿತ್ತು ಯೋಚನೆ ಮಾಡ್ತಾ ಇಲ್ವಲ್ಲ ಅಧಿಕಾರಿಗಳು. ಏನ್ ಹೇಳಬೇಕು? ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಆ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆನ ಕೂಡ ಮಾಡಿಕೊಡ್ಬೇಕಾಗುತ್ತೆ. ಶಿಥಿಲಗೊಂಡಿರುವಂತಹ ಆ ಕಟ್ಟಡದಲ್ಲಿ ಈಗ ಮಕ್ಕಳು ಪಾಠವನ್ನ ಕೇಳುವಂತಹ ವಾತಾವರಣ ನಿರ್ಮಾಣವಾಗಿದೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಕ್ಕಳಿಗೆ ಯಾರು ಹೊಣೆ? ಅದಕ್ಕೆ ಪೋಷಕರು ಯಾವ ನಂಬಿಕೆಯನ್ನ ಇಟ್ಬಿಟ್ಟು ಕಳಿಸ್ಬೇಕು ಮಕ್ಕಳನ್ನ ಶಾಲೆಗೆ?